5 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಬೇಕು ಅಂತ ಚಿಂತಿಸಿದಂತಹ ಜೆಡಿಎಸ್ ಹಳೆ ಮೈಸೂರು ಭಾಗದ 5 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೀವಿ ಅನ್ನುವಂತ ಮಾತುಕತೆ ಆಗ್ತಾ ಇತ್ತು. ದೇವೇಗೌಡರು ಕೂಡ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿಯೂ ಕೂಡ ಈ ಬಗ್ಗೆ ಮಾತುಕತೆಯಾಗಿದೆ. ನಡ್ಡಾ ಅವರನ್ನ ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಅನ್ನೋದನ್ನ ನಾವು ಕೇಳ್ತಾ ಇದ್ವಿ. ಆದ್ರೆ ಈಗ ಜೆಡಿಎಸ್ನ ಚಿಂತನೆಯಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ಆಗಿದೆ. ಒಂದ್ ಸ್ವಲ್ಪ ಕಾಂಪ್ರಮೈಸ್ ಹಂತಕ್ಕೆ ಬರ್ತಾ ಇದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ 5 ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಬದಲು 3 ಕ್ಷೇತ್ರಗಳ ಮೇಲಷ್ಟೇ ಜೆಡಿಎಸ್ ನಾಯಕರು ಈಗ ಸದ್ಯಕ್ಕೆ ಕಣ್ಣಿಟ್ಟಿದ್ದಾರೆ. 3 ಕ್ಷೇತ್ರಗಳಲ್ಲಷ್ಟೇ ಸ್ಪರ್ಧೆ. ಯಾಕೆ ಹಾಗಾದ್ರೆ ಆ 3 ಕ್ಷೇತ್ರಗಳು ಯಾವುವು? 5 ಕ್ಷೇತ್ರದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಆ 5 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಬದಲು 3 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಚರ್ಚೆಗೆ ಬಂದಂತೆ ಕಾಣ್ತಾ ಇದೆ. ಈ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, 5ಕ್ಕಿಂತ ಹೆಚ್ಚು ಕ್ಷೇತ್ರ ಕೇಳ್ತಾ ಇದ್ದವರು ಇದ್ದಕ್ಕಿದ್ದಂತೆ 3ಕ್ಕೆ ಬಂದು ನಿಂತಿರೋದು ಯಾಕೆ? ಯಾವ್ಯಾವ ಕ್ಷೇತ್ರಗಳವು? ಏನೇನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಸಭಾ ಏನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಒಂದು ಮೈತ್ರಿ ಮಾಡಿಕೊಂಡಿದೆ. ಈ ಒಂದು ಮೈತ್ರಿ ಸಂದರ್ಭದಲ್ಲಿ ಜೆಡಿಎಸ್ ನಾಯಕರು ಹಳೆ ಮೈಸೂರು ಭಾಗದ 5ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಕೇಳ್ತಾರೆ, ಮತ್ತೆ 5 ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಆದ್ರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಕೇವಲ 3 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ದಳಪತಿಗಳು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಯಾಕೆ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂದ್ರೆ, ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಸರ್ವೆಗಳನ್ನ ಮಾಡಿದ್ರು, ಜೊತೆಗೆ ಅಭ್ಯರ್ಥಿಗಳು ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನ ಸಂಗ್ರಹ ಮಾಡಿದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ ಜೆಡಿಎಸ್ಗೆ ತಾವು ಸ್ಪರ್ಧೆ ಮಾಡುವಂತ ಎಲ್ಲಾ ಕ್ಷೇತ್ರಗಳಲ್ಲಿ ಗೆಲ್ಲಬೇಕು, ಆ ನಿಟ್ಟಿನಲ್ಲಿ ಒಂದು ಏನು ಗೆಲ್ಲುವಂತ ಅಭ್ಯರ್ಥಿಗಳನ್ನ ತಾವು ಹಾಕ್ಬೇಕು ಅನ್ನೋ ಒಂದು ಚಿಂತನೆಯಲ್ಲಿದ್ರು. ಆದ್ರೆ ಅಭ್ಯರ್ಥಿಗಳು, ಸೂಕ್ತವಾದಂತಹ ಅಭ್ಯರ್ಥಿಗಳು ಕೂಡ ಯಾರು ಸಿಗ್ತಾ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು, ಜೊತೆಗೆ ಮೈತ್ರಿ ಏನು ಫಲಿತಾಂಶ 100% ಫಲಿತಾಂಶ ಇರಬೇಕು. ಆ ಹಿನ್ನೆಲೆಯಲ್ಲಿ ಸೂಕ್ತ ಅಭ್ಯರ್ಥಿಗಳಾಗಿ ಸಾಕಷ್ಟು ಹುಡುಕಾಟ ನಡೆಸಿದ್ರು. ಆದ್ರೆ ಇಲ್ಲಿ ಎಲ್ಲಾ ಸೂಕ್ತವಾದಂತಹ ಎಲ್ಲಾ ಕ್ಷೇತ್ರಗಳಿಗೂ ಸೂಕ್ತವಾದಂತಹ ಅಭ್ಯರ್ಥಿಗಳು ಸಿಗದ ಕಾರಣ ಕೇವಲ 3 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಈಗ ಚಿಂತನೆಯನ್ನ ನಡೆಸಿದ್ದಾರೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು, ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು, ತಾವು ಮತ್ತೆ ಬಿಜೆಪಿ ಏನು ಮೈತ್ರಿ ಮಾಡ್ಕೊಂಡಿದ್ವಿ, ಆ ಒಂದು ಮೈತ್ರಿಯಲ್ಲಿ 100ಕ್ಕೆ 100 ಫಲಿತಾಂಶ ಬರಬೇಕು ಅನ್ನೋದು ಅವರ ಒಂದು ಅಜೆಂಡಾ ಆಗಿರುವಂತದ್ದು. ಹಾಗಾಗಿ 3 ಕ್ಷೇತ್ರಗಳು ಹಾಸನ, ಮಂಡ್ಯ ಜೊತೆಗೆ ಕೋಲಾರ, ಈ ಒಂದು ಕ್ಷೇತ್ರಗಳಲ್ಲಿ ತಾವು ಸ್ಪರ್ಧೆ ಮಾಡಿದ್ರೆ ಉತ್ತಮ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಯಾಕಂದ್ರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ, ಜೊತೆಗೆ ಏನು ಮಂಡ್ಯದಲ್ಲಿ ಸೂಕ್ತ ಅಭ್ಯರ್ಥಿಗಳು ಕೂಡ ಇರುವಂತದ್ದು. ಒಂದ್ ವೇಳೆ ಏನು CS ಪುಟ್ಟರಾಜು ಒಂದು ಅಭ್ಯರ್ಥಿಯಾಗಿ ಒಂದು ಟಿಕೆಟ್ಗಾಗಿ ಆಕಾಂಕ್ಷಿ ಇದ್ದಾರೆ. ಜೊತೆಗೆ ಒಂದ್ ವೇಳೆ ಟೈಮ್ ಬಂದ್ರೆ ನಿಖಿಲ್ ಅವರು ಕೂಡ ಸ್ಪರ್ಧೆ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಕೋಲಾರದಲ್ಲೂ ಕೂಡ ಪ್ರಬಲವಾದಂತಹ ಅಭ್ಯರ್ಥಿಗಳಿದ್ರೆ ಸಮೃದ್ಧಿ ಮಂಜು ಆಗಿರ್ಬೋದು, ಮಲ್ಲೇಶ್ ಬಾಬು, ಇವರ ಇಬ್ಬರ ನಡುವೆ ಸಾಕಷ್ಟು ಪೈಪೋಟಿ ಇರುವಂತದ್ದು. ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ 3 ಕ್ಷೇತ್ರಗಳಲ್ಲಿ ಜೆಡಿಎಸ್ 2ನೇ ಸ್ಥಾನದಲ್ಲಿ, ಮತಗಳಿಕೆ ಪ್ರಮಾಣದಲ್ಲಿ 2ನೇ ಸ್ಥಾನದಲ್ಲಿದೆ. ಹೀಗಾಗಿ ತಾವು ಗೆಲ್ಲುವಂತ ಸೂಕ್ತವಾದಂತ ಮತ್ತು ಸುಲಭವಾಗಿ ಗೆಲ್ಲುವಂತ ಅವಕಾಶಗಳಿರುವಂತ ಈ 3 ಕ್ಷೇತ್ರಗಳನ್ನು ತಾವು ಆಯ್ಕೆ ಮಾಡಿಕೊಂಡ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 100% ಫಲಿತಾಂಶವನ್ನ ಜೆಡಿಎಸ್ ಪಕ್ಷಕ್ಕೆ ಬರುತ್ತೆ. ಆಗ ಕಾಂಗ್ರೆಸ್ಗೆ ಒಂದು ಟಕ್ಕರ್ ಕೊಡಬಹುದು. ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಒಂದು ಫಲಿತಾಂಶದ ಆಧಾರದ ಮೇರೆಗೆ ತಾವು ಕಾಂಗ್ರೆಸ್ ವಿರುದ್ಧ ಒಂದು ಹೋರಾಟವನ್ನು ರೂಪಿಸಲಿಕ್ಕೆ ಅವಕಾಶ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈ 3 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಈಗ ದಳಪತಿಗಳು ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.